ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವ್ಲಾಗು ತುಂಬಾ ಒಂಥರ ಖುಷಿ ಕೊಡುವಂಥ ವ್ಲಾಗ್ ಅಂತ ಹೇಳ್ಬೋದು. ದೊಡ್ಡವರಿಗೂ ಮಕ್ಕಳಿಗೂ ಎಲ್ಲ ತುಂಬಾ ಎಂಜಾಯ್ ಮಾಡುವಂಥ ವ್ಲಾಗು. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವೈಟ್ ಸ್ಯಾಂಡ್ ಅಲ್ಲ ಇದು ಹರ್ಷಿ, ವೈಟ್ ಸ್ಯಾಂಡ್. ಇಲ್ಲ ಅಷ್ಟೆಲ್ಲ ಸೀಶಲ್ಸ್ ಇಲ್ಲ ನೋಡು. ನನಗೆ ಈ ಥರ ನೀರಲ್ಲಿ ಹಿಡಿಯೋದು ಗೇಮ್ಸ್ ಇದೆಲ್ಲ ರಾಶಿ ಇಷ್ಟ ಆಗಿತ್ತು. ಈಗೊಂಥರ ನನಗೆ ಕಟ್ಟಾಕಿಟ್ಟಂಗೆ ಆಗೋಯ್ತು. ನೀರಲ್ಲಿ ಹಿಡಿಯೋದು ಯಾವುದು ಮಾಡೋದಾಗ್ತಿತ್ತು. ಇದರಿಂದ ಪೀರಿಯಡ್ಸ್ ಎಲ್ಲ ಅಂದರೆ 100% ಇದೆಲ್ಲ ನಾನು ಎಂಜಾಯ್ ಮಾಡ್ತೀನಿ. ಅಮ್ಮ ಇದ್ದಿದ್ರೆ ಇನ್ನೂ ಮಜಾ ಬರ್ತಿತ್ತು. ಅಪ್ಪ ನಾರ್ಮಲಿ ಇವೆಲ್ಲ ಆಡಲ್ಲ, ಅಪ್ಪ ಸ್ವಲ್ಪ ಭಯ. ಥೈಲ್ಯಾಂಡ್ ಸಖತ್ ಎಂಜಾಯ್ ಆಗ್ತಿದೆ. ಮಾತ್ರ ನನಗೆ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಆಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಪ್ಪ ಇಲ್ಲೆಲ್ಲ ಕರ್ಕೊಂಡು ತುಂಬಾ ಖುಷಿಯಾಗಿದೆ. ಎಷ್ಟು ಥ್ಯಾಂಕ್ಸ್ ಎಲ್ಲರೂ. ನಂಗೆ ಥೈಲ್ಯಾಂಡ್ ತುಂಬ ಇಷ್ಟ, ಚೆನ್ನಾಗಿದೆ. ಅಪ್ಪಂಗೆ ಎಷ್ಟು ಥ್ಯಾಂಕ್ಸ್ ಎಲ್ಲರೂ ಕಮ್ಮಿ. ಇಷ್ಟು ಚಿಕ್ಕ ಏಜಲ್ಲೇ ತುಂಬ ದೇಶಕ್ಕೆ ಹೋಗ್ಬಂದಿದ್ವಿ. ಮತ್ತು ನಂಗೆ ಅಡ್ವೆಂಚರಸ್ ಗೇಮ್ಸ್ ಅಂದರೆ ತುಂಬಾ ಇಷ್ಟ. ಈ ಜಾಗಕ್ಕೆ ಬಂದಿದ್ದು ಇನ್ನೂ ಖುಷಿಯಾಗಿದೆ. ನಂಗೆ ತುಂಬ ಇಷ್ಟ. ವಾಪಸ್ ಬಂದ್ಮೇಲೆ ಹಿಂಗಾಗುತ್ತೆ ನೋಡಿ ನಮ್ಮ ಮೇಕಪ್ ರಾಣಿ ಹೇಗೆ ಕಾಣಿಸ್ತಿದ್ದಾಳೆ ಇವಾಗ ಹೇಳಿ. ನಾನು ಹೋಗಿದ್ನ, ಸೊ ಹಿಂಗೆ ನಿಂತ್ಕೊಂಡು ಹಿಂಗೆ ಸ್ವಿಮ್ ಮಾಡ್ತಿದ್ದೆ ಸುಮ್ಮನೆ ಮಜಕ್ಕೆ. ಆಮೇಲೆ ಫ್ಲಿಪ್ಸ್ ಎಲ್ಲ ಮಾಡ್ತಿದ್ದೆ. ಫುಲ್ ದೊಡ್ಡ ವೇವ್ ಬಂದ್ಕೊಂಡು ನನ್ನ ಮುಖದ ಮೇಲೆ ಬರೋದು. ಆಮೇಲೆ ಕಣ್ಣೆಲ್ಲ ಉರೇಸಿರೋದು ಉಪ್ಪು ಹಿಂಗೆ ಮಾಡ್ಕೊಂಡು ಹಿಂಗಾಗುತ್ತೆ. ಮೇಕಪ್ ಈಗ ದೆವ್ವ ಆಗೋದೆ. ರೋಟಿ ಥರ ಇದೆ. ಹರ್ಷಿಗೆ ದಾಲ್ ತಂದ್ಕೊಂಡಿದ್ಯ? ರೋಟಿ ದಾಲ ನಿಂದು? ರೈಸ್ ನೋಡಿದ್ದು ಅಲ್ಪಾಕ ಪ್ಲೇಸ್. ಇದು ಗ್ರಾಸ್ ಎಲ್ಲ ಎಷ್ಟು ಚಂದ ಇಟ್ಟಿದ್ದಾರೆ. ನಾವು ಇದಕ್ಕೆ ಫುಡ್ ಕೊಡಬೇಕಂತಂದರೆ ಹೊರಗಡೆಯಿಂದ ತರಬಾರ್ದು, ಅಲ್ಲೇ ಇಟ್ಕೊಂಡಿರ್ತಾರೆ. ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಬೇಕಾದರೆ ತಕ್ಕೋಬೋದು. ಅದಕ್ಕೆ 13 ಬಾತ್ ಆಗುತ್ತೆ. ಅದನ್ನ ತಕ್ಕೊಂಡು ನಾವು ಬೇಕಾದರೆ ಇವುಗಳಿಗೆ ತಿನ್ನಿಸ್ಬೋದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹಲೋ, ಇವಾಗ ನೋಡಿದರೆ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ನಾವು ಬರುವಾಗ ಛತ್ರಿನ ಬಿಟ್ಟು ಬಂದುಬಿಟ್ಟಿದ್ವಿ. ಮಳೆ ಬರೋ ಥರ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಬಿಟ್ಟು ಬಂದ್ವಿ. ನೋಡಿದ್ರೆ ಜೋರಾಗಿಬಿಡ್ತು ಮಳೆ. ನೋಡಿ ಇಲ್ಲಿ ಪಾಪ ಮಳೆ ಅಂತೇಳ್ಬಿಟ್ಟು ಗೋರಿಲ್ಲಗಳೆಲ್ಲ ಮೇಲೆ ಹತ್ಕೊಂಡು ನೋಡ್ತಾ ಇದೆ. ಒಳ್ಳೆ ಸರ್ಕಸ್ ಮಾಡ್ತಾ ಇತ್ತು ಅದು. ಹಾಗೆ ನಮ್ಗಳನ್ನೇ ನೋಡ್ತಾ ಇತ್ತು. ಎಲ್ಲ ನಿಂತಿದ್ರಲ್ಲ ಅಲ್ಲಿ. ಈ ಫಿಶ್ ಕಾಣಿಸ್ತಾ ಇದೆಯಲ್ಲ, ಇದು ಫ್ಯಾನ್ಸಿ ಕಾರ್ಪ್ ಅಂತ. ಇಲ್ಲಿ ಒಂದು ಚಿಕ್ಕ ಹುಡುಗಿ ಅದಕ್ಕೆ ಫುಡ್ ಹಾಕ್ತಾ ಇದ್ಲು. ಅದಕ್ಕೆ ಎಷ್ಟೋ 50 ಬಾತ್ಸ್ ಕೊಟ್ಬಿಟ್ಟು ಅದಕ್ಕೆ ಫಿಶ್ ಫುಡ್ ಹಾಕೋಕ್ಕೆ ಅಂತ ಕೊಡ್ತಾಯಿದ್ರು ಅಲ್ಲಿ. ನೋಡಿ ಯಾವ ಥರ ಎಲ್ಲ ಒಂದೇ ಕಡೆ ಬಂದುಬಿಟ್ಟು ತಿನ್ನೋಕ್ಕೆ ಅಂತ ಬರ್ತಾಯಿದೆ ಅಂತ. ಫುಲ್ ಎಲ್ಲ ಒಬ್ಬರ ಮೇಲೆ ಒಬ್ಬರೆಲ್ಲ ಹತ್ಕೊಂಡು ಎಲ್ಲ ಮಾಡ್ತಿದ್ದಾರೆ ತಿನ್ನಬೇಕು ಅಂತ. ಇದು ನೋಡಿ ಕಲರ್ ಇದೆ. ಇಲ್ಲಿ ಯೆಲ್ಲೋ ಕಲರ್ ಇದೆ, ವೈಟ್ ಕಲರ್ ಇದೆ, ರೆಡ್ ಕಲರ್ ಇದೆ. ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅದು ಮೇಲೆಲ್ಲ ಜಿಗಿತಾ ಇತ್ತು. ಹಾಗೆ ಈ ಕೆರೆ ಕೂಡ ತುಂಬ ದೊಡ್ಡದಾಗಿದೆ. ಮಳೆ ಕೂಡ ಬರ್ತಾ ಇತ್ತು. ನೋಡಿ ಇಲ್ಲಿ ಎಷ್ಟೊಂದು ಜನ ಅದಕ್ಕೆ ಫುಡ್ ಹಾಕ್ತಾನೆ ಇದ್ದಾರೆ. ಅದು ತಿನ್ನೋದಕ್ಕೆ ಅಂತ ಮೇಲೆ ಜಿಗಿತಾ ಇತ್ತು ದೊಡ್ಡದಾಗಿ ಬಾಯಿ ತೆಕ್ಕೊಂಡು. ಹಾಗೆ ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ನಾವು ಇದಕ್ಕೆ ಈ ಶೋಗೆ ಹೋಗ್ತಾ ಇಲ್ಲ, ಬರ್ಡ್ ಶೋಗೆ ಹೋಗ್ತಾ ಇಲ್ಲ. ಸೇಮ್ ಕಾಂಡ್ಲವನ ಥರನೇ ಇದ್ದು ಇಲ್ಲಿ. ಇದು ನಮ್ಮ ಹೊನ್ನಾವರದಲ್ಲಿರೋ ಕಾಂಡ್ಲವನ ಥರನೇ ಇದೆ. ಇದು ಕಾಂಡ್ಲನೇ. ಓಡಾಡೋದಕ್ಕೂ ಕೂಡ ಇದೇ ರೀತಿ ವುಡ್ಡಿಂದ ಮಾಡಿದ್ದಾರೆ ಕಾಂಡ್ಲ ಟ್ರೀಗಳು. ಹಾಗೆ ಈಗ ನಾವೊಂದು ಆನೆದು ಶೋ ಇದೆ ಅಂತೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಶೋಕ್ಕೆ
ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಡ್ರೆಸ್ ಇದು ತುಂಬ ದೊಡ್ಡದಾಗಿ ಹೋಗಿದೆ. ತಮ್ಮ ತೊಗೊಂಡು ಬಂದಿದ್ದಾಗಿತ್ತು, ತೊಗೊಂಡು ಬಂದೆ ಹಾಕೋಣ ಅಂಥೇಳಿ. ಆದರೆ ಡ್ರೆಸ್ ತುಂಬಾ ದೊಡ್ಡದಾಗಿದೆ ನನಗೆ. ಇದು ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ, ಒಂಥರ ಚೆನ್ನಾಗಿತ್ತು. ತುಂಬಾ ಸೆಕೆ ಆಗ್ತಾ ಇತ್ತು. ಈಗ ಒಂಥರ ತಂಪು ಅನ್ನಿಸ್ತು. ಆದರೂ ಮಳೆ ಬಂದರೂ ಕೂಡ ಸೆಕೆ ಕಡಿಮೆ ಆಗಿಲ್ಲ ಇಲ್ಲಿ. ಇವಾಗ ಇಲ್ಲಿ ಎಲಿಫೆಂಟ್ ಶೋ ಇದೆ. 2 ಆನೆ ಬಂದಿದೆ. ಹಾಗೆ ನೋಡಿ ಇಲ್ಲಿ ಮರದ ಮೇಲೆ ಟ್ರೀ ಹೌಸ್ ಇದೆ ಇಲ್ಲಿ. ಹಾಗೆ ಇಲ್ಲಿ ಆನೆ ಏನೋ ಬಿಡಿಸ್ತಾ ಇದೆ. ಏನು ಬಿಡಿಸ್ತಾ ಇದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಬೋರ್ಡ್ ಇದೆ, ಪೇಂಟ್ ಎಲ್ಲ ಕೊಟ್ಟಿದ್ದಾರೆ. ಏನೋ ಬಿಡಿಸ್ತಾ ಇದೆ, ಅದು ಏನಂತ ಆಮೇಲೆ ನೋಡಬೇಕು. 2 ಆನೆ ಸೇರಿಬಿಟ್ಟು ಅದರ ಸೊಂಟಲ್ಲಿ ಪೇಂಟೆಲ್ಲ ತೊಗೊಂಬಿಟ್ಟು ಏನೋ ಬಿಡಿಸ್ತಾ ಇದೆ, ಏನೋ ಡ್ರಾಯಿಂಗ್ ಮಾಡ್ತಾ ಇದೆ. ಹಾಗೆ ಅದರ ಟ್ರೈನರ್ ಕೂಡ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದಾರೆ, ನೋಡ್ತಾ ನಿಂತಿದ್ದಾರೆ ಅವರು. ಇವಾಗ 2 ಆನೆನೂ ಡ್ರಾಯಿಂಗ್ ಮಾಡಿ ಕಲರಿಂಗ್ ಎಲ್ಲ ಮಾಡಾದಮೇಲೆ ನೋಡಿ ವಾಪಸ್ ಬರ್ತಾ ಇದೆ. ಅದು ಏನು ಬಿಡಿಸ್ಬೇಕು ಅದನ್ನ ಬಿಡಿಸಾದ್ಮೇಲೆ 2 ಕೂಡ ವಾಪಸ್ ಬರ್ತಾ ಇದೆ. ಇವಾಗ ತೋರಿಸ್ತಾರೆ ನೋಡಿ ಏನು ಬಿಡಿಸಿದೆ ಅಂತೇಳಿ. ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ಇದನ್ನ ಎತ್ಕೊಂಡು ಬಂದು ಇವಾಗ ತೋರಿಸ್ತಾ ಇದ್ದಾರೆ ಅವರು. ಅದು ಅದರ ಪಾಡಿಗೆ ಮಾವುತನ ಜೊತೆಗೆ ಹೋಯಿತು ಅದು ಒಳಗಡೆ. ಶೋ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ರು ಇಲ್ಲಿ. ತುಂಬ ಚೆನ್ನಾಗಿತ್ತು. ಆನೆಗಳು ನೋಡಿದ್ರೆ ಪಾಪ ಅನಿಸ್ತಾ ಇತ್ತು. ಎಲ್ಲ ತುಂಬ ಸಣ್ಣದಾಗಿಬಿಟ್ಟಿತ್ತು, ಹೊಟ್ಟೆಗೆ ಇಲ್ದಿರೋ ಥರ ಕಾಣಿಸ್ತಾ ಇತ್ತು ಪಾಪ. ಅಷ್ಟೊಂದು ಗುಂಡಾಗೆಲ್ಲ ಇರಲಿಲ್ಲ. ನೋಡಿ ಇವಾಗ ಆನೆ ಏನು ಬಿಡಿಸಿದೆ ಅಂತ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾತ್ರ ಪೇಂಟೆಲ್ಲ ಮಾಡಿದೆ ಅದು. ಇವಾಗ ಮಾವುತ ಇನ್ನೊಂದು ಆನೆನ ಕರ್ಕೊಂಡು ಬರ್ತಾ ಇದ್ದಾರೆ. ಅದು ನೋಡಿ ಒಂದು ಬುಟ್ಟಿ ಒಳಗಡೆ ಬಾಲ್ ಎಲ್ಲ ಹಾಕ್ಕೊಂಡಿರೋದನ್ನ ಎತ್ಕೊಂಡು ಬರ್ತಾ ಇದೆ ಸುಂಡ್ಲಲ್ಲಿ. ಒಂದನ್ನು ಕೂಡ ಕೆಳಗಡೆ ಬೀಳಿಸ್ದಿರೋ ಥರ ಉಲ್ಟಾ ಎಲ್ಲ ಹಿಡಿದು ಎಲ್ಲ ತೋರಿಸ್ತಾ ಇದೆ, ಹಿಡ್ಕೊಂಡು ಬರ್ತಾ ಇದೆ. ಇವಾಗ ಇಲ್ಲಿ ಕೆಳಗಡೆ ಹಾಕಿಬಿಡ್ತು ನೋಡಿ, ಎಸ್ದೇ ಬಿಡ್ತು ಆಮೇಲೆ ಕೆಳಗಡೆ. ಆನೆ ತನ್ನ ಸೊಂಡ್ಲಿನಿಂದ ಬಾಲನ್ನು ಹಿಡ್ಕೊಂಡು ಬರ್ತಾ ಇದೆ, ಗುರಿ ಇಟ್ಟು ಎಸೆಯೋದಕ್ಕೆ ಅಂಥೇಳಿ. ಆನೆ ಸರಿಯಾಗಿ ಗುರಿ ಇಟ್ಟು ಎಸೆದಿದ್ದೇ ಆದರೆ ಅಲ್ಲಿ ಮೇಲ್ಗಡೆ ಕೂತಿರ್ತಾಳಲ್ಲ ಆ ಹುಡುಗಿ ನೀರೊಳಗಡೆ ಬೀಳ್ತಾಳೆ. ಗುರಿ ಇಟ್ಟು ಎಸೆದಿಲ್ಲ ಅಂದರೆ ಅವಳು ಕೂತಲ್ಲೇ ಕೂತಿರ್ತಾಳೆ. ಆದರೆ ಆನೆ ಇಟ್ಟ ಗುರಿಗೆ ಸರಿಯಾಗಿ ಇರಲಿಲ್ಲ, ಅದು ಕರೆಕ್ಟಾಗಿ ಇರಲಿಲ್ಲ, ಸುಮ್ಮನೆ ಎಸೆದ್ಬಿಟ್ಟು ಹೋಗ್ಬಿಡ್ತು ಅದು. ಆನೆ 1-2 ಸಾರಿ ಗುರಿ ಇಡೋಕ್ಕೆ ಹೋಯ್ತು, ಗುರಿ ಸರಿಯಾಗಿ ಬಿದ್ದೇ ಇಲ್ಲ. ಆಮೇಲೆ ಅಲ್ಲಿ ಕೂತಿರೋ ಹುಡುಗಿ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ಏನೋ ಒಂಥರ ಮರ್ಯಾದೆ ಅನಿಸ್ಬಿಡ್ತು ಏನೋ. ಹೋಗಿಬಿಟ್ಟು ಅಲ್ಲಿ ದಾರನ ಎಳೆದ್ಬಿಟ್ಟು ಹುಡುಗಿನ ಬೀಳಿಸ್ಬಿಟ್ಟು ಬಂದುಬಿಡ್ತು ನೋಡಿ. ಇವಾಗ ನಮಸ್ಕಾರ ಮಾಡ್ತಾ ಇದೆ. ನಮಸ್ಕಾರ ಮಾಡಿ ಹಿಂತಿರುಗಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದೆ ಅದು ನೋಡಿ. ಹಿಂದ್ಗಡೆ ಎಲ್ಲ ತಿರ್ಸಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದೆ. ನಾನೇ ಗೆದ್ದುಬಿಟ್ಟೆ ಅಂತ ಡ್ಯಾನ್ಸ್ ಎಲ್ಲ ಮಾಡ್ಕೊಂಬಿಟ್ಟು ಖುಷಿಯಾಗಿ ಹೋಗ್ತಾ ಇದೆ. ಇವಾಗ ಹಿಂದೆ ಕಾಲೆಲ್ಲ ಎತ್ತಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ. ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದೆ. ಮಾವುತ ಹೋಗು ಅಂತ ಹೇಳ್ತಾ ಇದ್ರು ಅದು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾನೇ ಇತ್ತು. Football game. Support. Blue team support. ಇವಾಗ ರೆಡ್ ಟೀಮ್ ಬರ್ತಾರ. ಫುಲ್ ಹ್ಯಾಪಿ ಆಗೋಯ್ತು. ಫಿಸ್ಟ್ ಎಲ್ಲ ಕೊಡ್ತಿದ್ರು ನೋಡಿ ಎಲ್ಲರಿಗೂ. ಮತ್ತಪ್ಪೋತಾದ್ರು ಅದ್ರ ಕೋಚ್ ಎಲ್ಲ ಐಡಿಯಾಸ್ ಕೊಡ್ತಿದ್ದ ಹೆಂಗ್ ಓದಿಯಾಡಿ. ಮಂಜು
ಕೂತ್ಕೊಂಡಿದೆ. ಮುಂದ್ಗಡೆ ಕೂತವರಿಗೆ ಸುಳ್ಳಿಂದ ನೀರು ತೊಗೊಂಬಿಟ್ಟು ನೀರನ್ನ ಹಾಕ್ತಾ ಇದೆ. ಇದು ನೋಡಿ ನೀರನ್ನ ಯಾವ ಥರ ಸ್ಪ್ರೇ ಮಾಡ್ತಾ ಇದೆ ಅಂತೇಳಿ. ಎಲ್ಲ ಬಕೆಟ್ ಒಳಗಡೆ ಇರುವಂಥ ನೀರನ್ನು ಸುಂಡ್ಲಲ್ಲಿ ತೊಗೊಂಬಿಟ್ಟು ಈ ರೀತಿ ಸ್ಪ್ರೇ ಮಾಡ್ತಾ ಇದೆ. ಮುಂದ್ಗಡೆ ಕೂತವರೆಲ್ಲ ಛತ್ರಿನೆಲ್ಲ ಹಿಡ್ಕೊಳ್ತಾ ಇದ್ದಾರೆ. ಮುಖದ ಹತ್ರ ಎಲ್ಲ ಮಳೆ ಬಂತು ಅಂತ ಛತ್ರಿ ತೊಗೊಂಡು ಬಂದಿದ್ರಲ್ವ, ಅದನ್ನೆಲ್ಲ ಹಿಡ್ಕೊತಾ ಇದ್ದಾರೆ. ನೋಡಿ ಎಲ್ಲರ ಮುಖಕ್ಕೂ ನೀರನ್ನ ಸ್ಪ್ರೇ ಮಾಡ್ತಾ ಇದೆ. ನಾವು ಮೇಲ್ಗಡೆ ಕೂತಿದ್ವಿ, ಒಂಥರ ಚೆನ್ನಾಗಿತ್ತು ನೋಡೋದು. ಮಳೆ ಬರ್ತಿದ್ದಲ್ಲ, ಅಯ್ಯಯ್ಯೋ ಒಪ್ಪ ನೀರ್ ಸ್ಪ್ಲಾಶ್ ಮಾಡಿದ್ದೆ ಮಾಡುದು, ನಿಜದ ಮಳೆನೇ ಒಂದು. ಆನೆ ಮುಟ್ಟಣ So 1 minute.